ಕೂಡ ಆರೋಪಿಗೆ ಜಾಮೀನನ್ನು ಕೊಡಬಾರದು, ತನಿಖೆಗೆ ಅದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂತಹ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಈಗಿರುವಂತಹ ಕುತೂಹಲ, ಡಿ.ಕೆ. ಶಿವಕುಮಾರ್ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ತಿಹಾರ್ ಜೈಲೇ ಕಾಯಂ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡಿರುವಂತಹ ಸಂದರ್ಭ. ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ ಜಾಮೀನು ಅರ್ಜಿಯ ವಾದ ಪ್ರತಿವಾದ. ಇಡಿ ಪರ ವಕೀಲರು ಅತ್ಯಂತ ಸುದೀರ್ಘವಾದ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪ್ರಕರಣಗಳ ಜಗನ್ ಕೇಸ್ ಆಗಿರ್ಬೋದು, ಚಿದಂಬರಂ ಕೇಸ್ ಆಗಿರ್ಬೋದು, ರೆಡ್ಡಿ ಕೇಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ಉಲ್ಲೇಖ ಮಾಡಿ ಇಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜಾಮೀನು ಕೊಡಬೇಡಿ ಡಿ.ಕೆ. ಶಿವಕುಮಾರ್ಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ನಾವಿನ್ನೂ ಕೂಡ ತನಿಖೆ ಮಾಡ್ತಾ ಇದ್ದೀವಿ, ತನಿಖೆ ಆಗಬೇಕಾಗಿದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿ ಜಾಮೀನು ಕೊಡಬಾರ್ದು. ಜಾಮೀನು ಕೊಟ್ಟರೆ ಆರೋಪಿ ಹೊರಗಡೆ ಇದ್ದರೆ ನಮ್ಮ ತನಿಖೆಗೆ ಅಡ್ಡಿಯಾಗುತ್ತೆ, ಅವರು ಕವರಪ್ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಕಾರಣಕ್ಕಾಗಿ ಜಾಮೀನು ಕೊಡಬೇಡಿ ಅನ್ನೋಂಥದ್ದನ್ನು ಕೋರ್ಟ್ಗೆ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದೇಶಿ ಬ್ಯಾಂಕುಗಳಿಂದಲೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಇಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ, ವಿದೇಶಿ ಬ್ಯಾಂಕ್ಗಳಲ್ಲಿ ಏನಾದರೂ ಕೂಡ ಕಪ್ಪು ಹಣವನ್ನು ಇಟ್ಟಿದ್ರೆ ಡಿ.ಕೆ. ಶಿವಕುಮಾರ್, ಅಥವಾ ಅಲ್ಲೂ ಕೂಡ ಏನಾದರೂ ಬೇನಾಮಿ ಟ್ರಾನ್ಸಾಕ್ಷನ್ ಆಗಿದ್ರೆ ಅದು ಮತ್ತಷ್ಟು ಗಂಭೀರ ಆಗುತ್ತೆ. ಎಎಸ್ಜಿ ನಟರಾಜ್ ಅವರ ವಾದ ಮಂಡನೆ ಅಂಶಗಳು: 2014ರ ಬಳಿಕ ಡಿ.ಕೆ. ಶಿವಕುಮಾರ್ ಆದಾಯ ಬಹಳ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಪ್ರತಿ ವರ್ಷವೂ ಕ್ಯಾಶ್ ರೂಪದಲ್ಲೇ ಆದಾಯವನ್ನು ತೋರಿಸಿದ್ದಾರೆ. 1991ರಿಂದ ತಾಯಿ ಗೌರಮ್ಮ ಹೆಸರಲ್ಲಿ 38 ಕೃಷಿ ಆಸ್ತಿ. ಈ ಖರೀದಿ ವೇಳೆ ಪಾನ್ ನಂಬರ್ ಹಾಗೂ ಆದಾಯ ತೆರಿಗೆಯನ್ನ ಪಾವತಿ ಮಾಡಿಲ್ಲ. ತಂದೆಯಿಂದ ಸಾಲ ಪಡ್ಕೊಂಡಿದ್ದಾಗಿ ಘೋಷಿಸಿಕೊಂಡಿದ್ದಾರೆ. ಆದರೆ ತಂದೆ ಕೆಂಪೇಗೌಡರ ಹೆಸರಲ್ಲಿ ಯಾವುದೇ ಆದಾಯ ತೆರಿಗೆಯನ್ನೇ ಪಾವತಿ ಮಾಡಿಲ್ಲ. ಡಿ.ಕೆ. ಸುರೇಶ್ ಹೆಸರಲ್ಲಿ 27 ಆಸ್ತಿಗಳಿವೆ. ಡಿ.ಕೆ.ಶಿಯ 2 ಬ್ಯಾಂಕ್ ಖಾತೆಗಳಲ್ಲಿ 2 ಕೋಟಿಗೂ ಅಧಿಕ ಹಣ ಇದೆ, ಬರೀ ಬ್ಯಾಂಕ್ ಅಕೌಂಟಲ್ಲಿ, 2 ಅಕೌಂಟಲ್ಲಿ. ಇನ್ನು 4 ಬ್ಯಾಂಕ್ ಖಾತೆಗಳ ಬಗ್ಗೆ ಇನ್ನೂ ಕೂಡ ನಾವು ತನಿಖೆ ಮಾಡಬೇಕಾಗಿದೆ. ಕೃಷಿಕರಿಗೆ ಕೃಷಿ ಇನ್ಕಮ್ ಅಂತ ಹೇಳ್ತಿದಾರಲ್ಲ, ಕೃಷಿ ಖರ್ಚು ಕೂಡ ಬರುತ್ತೆ, ಅದರಲ್ಲಿ ಖರ್ಚನ್ನೇ ತೋರಿಸಿಲ್ಲ. ಖರ್ಚಿಲ್ಲದೆ ಕೃಷಿ ಆಗ್ಬಿಡುತ್ತಾ? ಇನ್ನು 2 ಬ್ಯಾಂಕ್ ಖಾತೆಗಳಿಂದ 161 ಕೋಟಿ ಹಣದ ವರ್ಗಾವಣೆ ಆಗಿದೆ. ಮತ್ತೆ ಐಶ್ವರ್ಯ ಶಿವಕುಮಾರ್, ಡಿ.ಕೆ.ಶಿ ಪುತ್ರಿ, 40 ಕೋಟಿ ಸಾಲ ಅಂತ ಹೇಳ್ತಿದ್ದಾರೆ. ಸಾಲ ಕೊಟ್ಟಿದ್ರೆ ಹೌದು, ಯಾರು ಕೊಟ್ಟರು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಸಾಲ ಕೊಟ್ಟವ್ರು ಯಾರಂತಾನೆ ಗೊತ್ತಿಲ್ಲ, ಸಾಲಕ್ಕೆ ಯಾವ ಭದ್ರತೆನೂ ಇಲ್ಲ. ಗ್ಯಾರಂಟಿ ಕೊಡದೆ ಯಾರು ಸಾಲ ಕೊಡ್ತಾರೆ? ಯಾವ ಭದ್ರತೆನೂ ಕೊಟ್ಟಿಲ್ಲ. ಇಲ್ಲಿ ಯಾರು ಕೊಟ್ಟಿದ್ದು ಅಂತ ಗೊತ್ತಿಲ್ಲ ಇವ್ರಿಗೆ. ಎಲ್ಲವೂ ಕೂಡ ಇಲ್ಲಿ ಬೋಗಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 317 ಬ್ಯಾಂಕ್ ಖಾತೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಆದರೂ ಇನ್ನೂ ಕೂಡ ಇದು ಕೇವಲ ಒಂದು ಸಣ್ಣ ತುಣುಕು ಮಾತ್ರ, ಬ್ರಹ್ಮಾಂಡ ಭ್ರಷ್ಟಾಚಾರದ ಸಣ್ಣ ತುಣುಕು ಮಾತ್ರ. ಅಕ್ರಮ ಹಣ ವರ್ಗಾವಣೆ ಹೇಗಾಗಿದೆ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ. ಅಕ್ರಮದ ಬಗೆಗಿನ ದಾಖಲೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಅಂತ ಹೇಳಿ ಜಡ್ಜ್ ಮುಂದೆ ಬಂಡಲ್ ದಾಖಲೆಯನ್ನು ಮುಂದೆ ಇಟ್ಟಿದ್ದಾರೆ. ತನಿಖೆ ಬಗ್ಗೆ ಇನ್ನೂ ಹೆಚ್ಚು ವಿವರಿಸಕ್ಕೆ ಈಗಾಗಲ್ಲ. ನಾವು ಈಗ ಇಷ್ಟೇ ಹೇಳಕ್ ಸಾಧ್ಯ. ಇನ್ನೂ ಕೂಡ ಕೆಲವೊಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ನಿಧಾನಕ್ಕೆ ನಾವು ಹೇಳ್ತಾ ಹೋಗ್ತೀವಿ. PMLA ಅಡಿಯಲ್ಲಿ ಈ ಪ್ರಕರಣ ಬರುತ್ತೆ. ಅಕ್ರಮ ಹಣದಿಂದ ಗಳಿಸಿದ ಆಸ್ತಿ ಅಪರಾಧದ ಆಸ್ತಿ ಅಂತ ಪರಿಗಣಿಸಲ್ಪಡುತ್ತೆ. ಈ ಹಣ ಸಂಪಾದನೆ ಅನುಸೂಚಿತ ಕಾಯ್ದೆಯಡಿ ಬಂದರೆ ಅದು ಅಪರಾಧದಿಂದ ಗಳಿಸಿದ ಆಸ್ತಿ ಅಂತಾನೆ ಪರಿಗಣಿಸಲಾಗುತ್ತೆ. ಸೆಕ್ಷನ್ 90 ಇಡಿಗಿರುವ ಬಂಧನದ ಅಧಿಕಾರದ ಬಗ್ಗೆ ಹೇಳುತ್ತೆ. ಇದರ ಪ್ರಕಾರ ಡಿ.ಕೆ. ಶಿವಕುಮಾರ್ ಶಿಕ್ಷಾರ್ಹ ಅಪರಾಧವನ್ನ ಮಾಡಿದ್ದಾರೆ. ಸಮನ್ಸ್ ಪಡೆದು ಯಾರಾದರೂ ವಿಚಾರಣೆಗೆ ಬರ್ತಾರಲ್ಲ, ಅವರು ಸತ್ಯ ಹೇಳಬೇಕಂತಾನೆ ಸಮನ್ಸ್ ಕೊಟ್ಟು ಕರೆಯೋದು. ಆದರೆ ಇಲ್ಲಿ ಏನು ಕೂಡ ಸತ್ಯ ಹೇಳ್ತಾ ಇಲ್ಲ. ಇನ್ನು ಆರೋಪಿತರು ಯಾರಿರ್ತಾರೆ, ಇವರು ತಾವು ಆರೋಪಿ ಅಲ್ಲ ಅಂತ ಹೇಳಿ ಸಾಬೀತು ಮಾಡಬೇಕು. PML ಕಾಯ್ದೆಯನ್ನ ದೇಶಕ್ಕೆ ಇರುವ ಬದ್ಧತೆಯಿಂದ ಸಂಸತ್ ಜಾರಿಗೆ ತಂದಿದೆ. ಇಂಥ ಅಪರಾಧಗಳೇನಿದೆ ಇದು ದೇಶದ ಆರ್ಥಿಕತೆಯನ್ನ ಬುಡಮೇಲು ಮಾಡುವಂಥ ಅಪರಾಧಗಳಿದು, ಸಣ್ಣ ಪುಟ್ಟ ಅಪರಾಧ ಅಲ್ಲ ಇವೆಲ್ಲವೂ ಕೂಡ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಜಾಮೀನು ಅರ್ಜಿಯನ್ನ ವಜಾ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಹೇಳಿಕೆಗಳನ್ನು ನಾವು ಆಲ್ರೆಡಿ ದಾಖಲು ಮಾಡ್ಕೊಂಡಿದ್ದೀವಿ. ಅಗತ್ಯ ಬಿದ್ದರೆ ದಾಖಲೆಗಳನ್ನು ಪರಿಶೀಲಿಸಿ ಅನ್ನುವಂಥದ್ದನ್ನು ಹೇಳೋ ಮೂಲಕ ಅಲ್ಲಿ ದಾಖಲೆಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಇನ್ನು ನೋಟ್ ಬ್ಯಾನ್ ಆಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಹಣದ ವರ್ಗಾವಣೆ ಆಗಿದೆ. ಜೊತೆಗೆ ಡಿ.ಕೆ. ಶಿವಪರ ವಕೀಲರು IT ಕಾಯ್ದೆ ಉಲ್ಲೇಖಿಸಿ ಜಾಮೀನು ಕೇಳ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಪರ ಮಾಡ್ತಿರೋ ವಾದಕ್ಕೂ PMLA ಸೆಕ್ಷನ್ 45ಕ್ಕೂ ಸಂಬಂಧನೇ ಇಲ್ಲ. PMLA ಅಡಿ ಅಪರಾಧ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ, ದಾಖಲೆ ಮುಂದಿಡ್ತಾ ಇದ್ದೀವಿ, ದಾಖಲೆಗಳು ಸಾರಿ ಹೇಳ್ತಾ ಇದೆ. 40 ಲಕ್ಷ ಅಷ್ಟೇ ವಶಪಡಿಸ್ಕೊಂಡಿರೋದಾಗಿ ಇಲ್ಲಿ ಅವ್ರು ಹೇಳ್ತಾ ಇದ್ದಾರಲ್ಲ ಡಿ.ಕೆ. ಶಿವಪರ ವಕೀಲರು. ಆದರೆ ಈ ಎಲ್ಲ ಹಣ ಡಿ.ಕೆ.ಶಿಗೆ ಸೇರಿದ್ದು ಅಂತ IT ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಇಡಿ ತನಿಖೆ ವೇಳೆ ಕೂಡ ಡಿ.ಕೆ.ಶಿಗೆ ಸೇರಿದ್ದು ಅಂತ ಗೊತ್ತಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನಗದು ಹಣ ಬಳಕೆ,
ಹಲವು ಆಸ್ತಿ ಖರೀದಿ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಡಿ ಪರ ವಕೀಲರು. ಐಟಿ ಇಲಾಖೆಗೆ ಕೊಟ್ಟಿರುವ ಆದಾಯ ತೆರಿಗೆ ಘೋಷಣೆಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಎಷ್ಟು ಘೋಷಣೆ ಮಾಡಿಕೊಂಡಿದ್ದಾರೆ ಅದು ಸಂಬಂಧ ಇಲ್ಲ, ಇವರ ಇರೋ ಆಸ್ತಿಗೂ ಘೋಷಣೆ ಮಾಡಿಕೊಂಡಿರೋ ಆಸ್ತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಜೊತೆಗೆ ಹೇಗೆ ಆಸ್ತಿಯನ್ನ ಗಳಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ತನಿಖೆ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಕೊಲೆಗೆ ಹಫ್ತಾ ಸುಪಾರಿಯನ್ನ ಕೊಡಬಹುದು, ಆತನೇ ಮಾಡಬೇಕಂತ ಏನಿಲ್ಲ ಅನ್ನುವಂಥ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಆಪ್ತರ ಮೂಲಕ ನಡೆಸಿದ್ದಾರೆ ಅನ್ನೋದನ್ನ ಹೇಳಕ್ಕೆ ಈ ರೀತಿ ಹೇಳಿದ್ದಾರೆ. ಅವರು ಹೇಗೆ ಆಸ್ತಿ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ, ಅದು ಕೂಡ ಕೌಂಟ್ ಆಗುತ್ತೆ ಅನ್ನುವಂಥ ಮಾತನ್ನ ಅವರೇ ಎಲ್ಲ ಖುದ್ದಾಗಿ ನಿಂತ್ಕೊಂಡು ಮಾಡ್ಬೇಕಂತಿಲ್ಲ, ಇನ್ನೊಬ್ಬರ ಮೂಲಕ ಮಾಡಿಸಿದ್ರೂ ಕೂಡ ಅದು ಬೇರೆ ಆಗುತ್ತೆ, ಕೌಂಟ್ ಆಗುತ್ತೆ. ಷಡ್ಯಂತ್ರ ಬೇರೆ ವಿಷಯ. ಕರ್ನಾಟಕ ಹೈಕೋರ್ಟ್ 120B ಅನ್ನ ಎತ್ತಿ ಹಿಡಿದಿದೆ. ಹಫ್ತಾ ನೀಡುವುದು ಶೆಡ್ಯೂಲ್ ಅಪರಾಧ. ಆಸ್ತಿ ಗಳಿಕೆ ಬಗ್ಗೆ ತನಿಖೆಯ ಅವಶ್ಯಕತೆ ಇದೆ. ಇವರು ತೆರಿಗೆ ಕಟ್ಟಿದ್ದಾರೆ ಅಂದ ಕೂಡಲೇ ಅವ್ರನ್ನ ಬಿಟ್ಬಿಡಕ್ಕಾಗಲ್ಲ. ತೆರಿಗೆ ಎಷ್ಟು ಕಟ್ಟಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ತೆರಿಗೆ ಕಟ್ಟಿದ ಮಾತ್ರಕ್ಕೆ PMLA ತನಿಖೆಯಿಂದ ಇವರನ್ನು ಹೊರತಾಗಲ್ಲ. ಯಾವುದೇ ಕ್ರಿಮಿನಲ್ ಚಟುವಟಿಕೆ ಆಗಿದ್ದರೆ ಅದು ಪಿತೂರಿ ಒಳಸಂಚು ಅಂತ ಕೂಡ ಪರಿಗಣಿಸಲ್ಪಡುತ್ತೆ. ಹಣ ಸಂಪಾದನೆಗಾಗಿ ಅಪರಾಧ ಮಾಡಿರ್ಬೋದು, ತೆರಿಗೆ ಪಾವತಿ ಮಾಡೋದ್ರಿಂದ ಕಳಂಕಿತ ಹಣ ಕಳಂಕರಹಿತ ಹಣ ಆಗಲ್ಲ. ಒಬ್ಬ ವ್ಯಕ್ತಿ ಅಕ್ರಮ ಹಣ ಸಂಪಾದನೆ ಮಾಡಿ ತೆರಿಗೆ ಕಟ್ಬಿಟ್ಟ ಅಂದ ಕೂಡಲೇ ಆ ಅಕ್ರಮ ಹಣ ಸಕ್ರಮ ಹಣ ಆಗಲ್ಲ. ಕೃಷಿಯಿಂದ ಬಂದ ಸಂಪಾದನೆ ಅಂತ ಹೇಳ್ತಾರೆ, ಒಳ್ಳೇದು ಬರಲಿ, ಒಳ್ಳೇದೇ, ಕೃಷಿಯಿಂದ ಇಷ್ಟೆಲ್ಲ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಪ್ರಸಕ್ತ ವರ್ಷದಲ್ಲಿ ಕೃಷಿಯಿಂದ 1,38,00,000 ಆದಾಯ ಬಂದಿದೆ ಅಂತ ಹೇಳ್ತಿದ್ದಾರೆ. ಕೃಷಿ ಆದಾಯದಿಂದ 8 ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಹೆಂಗ್ ಸಾಧ್ಯ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕೃಷಿ ಜಮೀನು ವಾಣಿಜ್ಯ ಆಸ್ತಿಯಾಗಿ ಮಾರ್ಪಟ್ಟಿದೆ, ಹೀಗಾಗಿ ಕೃಷಿ ಆದಾಯ ಹೆಚ್ಚಾಗಿದೆ. ಕೃಷಿ ಜಮೀನು ವಾಣಿಜ್ಯ ಆಸ್ತಿಯಾಗಿ ಮಾರ್ಪಾಡಾಗಿದೆ, ಇದರಿಂದ ಕೃಷಿ ಆದಾಯ ಹೆಚ್ಚಾಗಿದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೋರ್ಟ್ಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ತೆರಿಗೆ ಕಟ್ಟಿದ್ರೆ IT ಕಾಯ್ದೆಯಿಂದ ತಪ್ಪಿಸಿಕೊಳ್ಳಬಹುದು. ನಿಜ, ತೆರಿಗೆ ಕಟ್ಟಿದ್ರೆ ತಪ್ಪಿಸ್ಕೋಬಹುದು, ಆದರೆ IT ಕಾಯ್ದೆಯಿಂದ PMLA ಕಾಯ್ದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದು SG ನಟರಾಜ್ ಅವರ ವಾದ. ಅಂದರೆ ಇಲ್ಲಿ DK ಶಿವಪುರ ವಕೀಲರು ವಾದ ಮಂಡನೆ ಮಾಡ್ತಿರೋದು IT ಕೇಸಿಂದ ಬಚಾವಾಗೋ ರೀತಿ ಮಾಡ್ತಿದ್ದಾರೆ. ಅದರಲ್ಲಿ ಮ್ಯಾಟ್ರ್ ಇರೋದು PMLA. ತೆರಿಗೆ ಕಟ್ಟದ ಕೂಡಲೇ IT ಇಂದ ಬಚಾವಾಗಬಹುದು, ಆದರೆ ಯಾವುದೇ ಕಾರಣಕ್ಕೂ ಕೂಡ PMLA ಇಂದ ಬಚಾವಾಗಕ್ಕಾಗಲ್ಲ. ತೆರಿಗೆ ಕಟ್ಟದ ಕೂಡಲೇ ಅವರ ಆಸ್ತಿಯ ಮಾರುಕಟ್ಟೆ ಮೌಲ್ಯದಲ್ಲಿ ಹೆಚ್ಚಳವಾಗಿದೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರಲ್ಲ DK ಶಿವಪುರ ವಕೀಲರು, ಅದನ್ನು ಕೂಡ ಇಲ್ಲಿ ನಟರಾಜ್ ಅವರು ಕೌಂಟರ್ ಮಾಡಿದ್ದಾರೆ. DK ಶಿವಪುರ ವಕೀಲರು ಆಸ್ತಿಯಲ್ಲಿ ವ್ಯತ್ಯಾಸ ಆಗಿಲ್ಲ, ಅಂದರೆ ಆಸ್ತಿಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿಲ್ಲ, ಬದಲಾಗಿ ಆಸ್ತಿಯ ಮೌಲ್ಯದಲ್ಲಿ ಮಾತ್ರ ಹೆಚ್ಚಳ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕೌಂಟರ್ ಮಾಡಿದ್ದಾರೆ. 2009ರಿಂದ 14ರವರೆಗೆ ವಾರ್ಷಿಕ ಕೃಷಿ ಆದಾಯ ಬರೀ 4 ಲಕ್ಷ ರೂಪಾಯಿ ಇತ್ತು. ಆದರೆ 14ರ ಬಳಿಕ DKಶಿ ಆದಾಯ ವಿಪರೀತವಾಗಿ ಹೆಚ್ಚಳವಾಗಿದೆ. ಜೊತೆಗೆ ಪ್ರತಿ ವರ್ಷವೂ ಕ್ಯಾಶ್ ನಗದು ರೂಪದಲ್ಲಿ ಆದಾಯವನ್ನು ತೋರಿಸಿದ್ದಾರೆ. 91ರಿಂದ ತಾಯಿ ಗೌರಮ್ಮ ಹೆಸರಲ್ಲಿ 38 ಕೃಷಿ ಆಸ್ತಿ ಖರೀದಿಯನ್ನು ಮಾಡಿದ್ದಾರೆ. ಒಟ್ಟು ಖರೀದಿ ವೇಳೆ ಪಾನ್ ನಂಬರ್, ಆದಾಯ ತೆರಿಗೆ ಇದ್ಯಾವುದು ಕೂಡ ಇಲ್ಲ, ಹಾಗೆ ಮಾಡಿದ್ದಾರೆ. ತಂದೆಯಿಂದ ಸಾಲ ಪಡೆದಿದ್ದು ಅಂತ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಆದರೆ ತಂದೆ ಕೆಂಪೇಗೌಡ ಹೆಸರಲ್ಲಿ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ. DK ಸುರೇಶ್ ಹೆಸರಲ್ಲಿ 27 ಆಸ್ತಿಗಳಿವೆ. ಎಲ್ಲ ಆಸ್ತಿಯನ್ನ ಕ್ಯಾಶ್ ಕೊಟ್ಟೆ ತಗೊಂಡಿದ್ದಾರೆ. DKಶಿಯ 2 ಬ್ಯಾಂಕ್ ಖಾತೆಗಳಲ್ಲಿ 2 ಕೋಟಿಗೂ ಅಧಿಕ ಹಣ ಇದೆ. ಏನೋ 4 ಬ್ಯಾಂಕ್ ಖಾತೆಗಳ ಬಗ್ಗೆ ಇನ್ನೂ ಕೂಡ ತನಿಖೆಯನ್ನ ಮಾಡಬೇಕಾಗಿದೆ. ಕೃಷಿಕರಿಗೆ ಇನ್ಕಮ್ ಇದೆ, ಕೃಷಿ ಇನ್ಕಮ್ ಅಂತ ಹೇಳ್ತಾರಲ್ಲ, ಕೃಷಿಗೆ ಇನ್ವೆಸ್ಟ್ ಮಾಡದೆ ದುಡ್ಡು ಬಂದ್ಬಿಡುತ್ತಾ? ಕೃಷಿಗೇನು ಖರ್ಚಿರೋದಿಲ್ವಾ? ತುಂಬ ಖರ್ಚಿರುತ್ತೆ, ಅದನ್ನು ಖರ್ಚೇ ತೋರಿಸಿಲ್ಲ ಇವರು. 2 ಬ್ಯಾಂಕ್ ಖಾತೆಗಳಿಂದ 161 ಕೋಟಿ ವರ್ಗಾವಣೆಯಾಗಿದೆ. ಸಾಲ, ಇನ್ನು ಐಶ್ವರ್ಯ ಮಗಳು ಸಾಲ ತಗೊಂಡಿದ್ದಾರೆ 40 ಕೋಟಿ ಅಂತ ಹೇಳ್ತಾರೆ. ಸಾಲ ಕೊಟ್ಟವ್ರು ಯಾರಂತಾನೆ ಅವ್ರಿಗೆ ಗೊತ್ತಿಲ್ಲ, ಅಷ್ಟೊಂದು ಕೋಟಿಗಟ್ಟಲೆ ದುಡ್ಡು. ಸಾಲಕ್ಕೆ ಭದ್ರತೆ ಇಲ್ಲ, ಯಾವ ಗ್ಯಾರಂಟಿ ಇಲ್ಲ, ಬಡ್ಡಿ ಅಂಥದ್ದು ಇಲ್ಲ, ಬಟ್ ಸಾಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಲೆಕ್ಕ ಅಂತ. ಮಗಳ ಹೆಸರಲ್ಲಿ 80 ಕೋಟಿ ರೂಪಾಯಿ. ಇನ್ನು 317 ಬ್ಯಾಂಕ್ ಖಾತೆಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, ಇದು ಬ್ರಹ್ಮಾಂಡ ಅವ್ಯವಹಾರದ ಸಣ್ಣ ತುಣುಕು ಮಾತ್ರ ಅನ್ನುವಂಥ ಒಂದು ಶಾಕನ್ನು ನೀಡಿದ್ದಾರೆ ಇಲ್ಲಿ ನಟರಾಜ್ ಅವರು ವಾದ ಮಂಡನೆ ಮಾಡುವಂಥ ಟೈಮ್ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು, ಬಂಡಲ್ ದಾಖಲೆಗಳನ್ನು ನೋಡಿ ಇಡ್ತಾ ಇದ್ದೀವಿ ಇಲ್ಲಿ ಅಂಥೇಳಿ ಜಡ್ಜ್ ಮುಂದೆ ಬಂಡಲ್ ಗಟ್ಟಲೆ ದಾಖಲೆಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಈ ಮೂಲಕ
ನಾವು ನೋಡ್ತಾ ಇದ್ದೀವಿ ಇವತ್ತು ASG ನಟರಾಜ್ ಅವರು ಏನೆಲ್ಲ ಅಂಶಗಳನ್ನು ಕೋರ್ಟ್ಗೆ ತಿಳಿಸ್ಕೊಟ್ರು ಅಂತ ಗಮನಿಸ್ತಾ ಇದ್ದೀವಿ. IPC ಸೆಕ್ಷನ್ 120B ಬಗ್ಗೆ ಆಕ್ಷೇಪಣೆಗಳನ್ನು ಕರ್ನಾಟಕ ಹೈಕೋರ್ಟ್ ಮುಂದೆ ಎತ್ತಲಾಗಿತ್ತು. ಆದರೆ ಹೈಕೋರ್ಟ್ PMLA ವ್ಯಾಪ್ತಿಗೆ ಸೆಕ್ಷನ್ 120B ಬರುತ್ತೆ ಅಂತ ಹೇಳಿತ್ತು. ಕರ್ನಾಟಕ ಹೈಕೋರ್ಟ್ ಆದೇಶ ಏನಿತ್ತು ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ASG ನಟರಾಜ್ ಅವರು. ಸೆಕ್ಷನ್ 120B ಕಳಂಕಿತ ಹಣವು, ಈಗ ಈ ರೀತಿ ಬ್ಲ್ಯಾಕ್ ಮನಿ ಏನಿದೆ, ಕಳಂಕಿತ ಹಣ, ಅಕ್ರಮ ಹಣ, ಇದು ಇಡೀ ದೇಶದ ಆರ್ಥಿಕತೆಯನ್ನು, ಎಕನಾಮಿಯನ್ನು ಹಳಿತಪ್ಪಿಸುತ್ತೆ, ಇದು ಡಿರೇಲ್ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. IPC ಸೆಕ್ಷನ್ 120B ಬಗ್ಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲಾಗಿತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಸೆಕ್ಷನ್ 120Bಯನ್ನ PMLA ವ್ಯಾಪ್ತಿಗೆ ಬರುತ್ತೆ ಅಂತ ಎತ್ತಿ ಹಿಡಿದಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಇದರ DK ಶಿವಕುಮಾರ್ ಪ್ರಕರಣದಲ್ಲಿ ED ತನಿಖೆ PMLA ಹಾಕೊಂಡು ನಡೆಸ್ತಾ ಇರೋದು ಯಾಕೆ ಅನ್ನೋದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ASG ನಟರಾಜ್ ಅವರು. ಜೊತೆಗೆ ಇನ್ನೊಂದು ಮಾತನ್ನು ಅವ್ರು ಹೇಳಿದ್ದಾರೆ, ಎಂತಹ ಕಪ್ಪು ಹಣ, ಅಕ್ರಮ ಹಣ, ಕಳಂಕಿತ ಸಂಪತ್ತೇನಿದೆ, ವೆಲ್ತ್, ಇಲ್ಲಿಗಲ್ ವೆಲ್ತ್ ಏನಿದೆ, ಇದು ಇಡೀ ದೇಶದ ಆರ್ಥಿಕತೆಯ ದಾರಿಯನ್ನ ತಪ್ಪಿಸುತ್ತೆ. ಇಡೀ ದೇಶದ ಆರ್ಥಿಕ ಆರೋಗ್ಯ ಏನಿದೆ, ಒಂದು ದೇಶದ ಎಕಾನಮಿಯ ಹೆಲ್ತ್ ಏನಿದೆ, ಅದನ್ನ ಹಾಳಾಗುವಂತೆ ಮಾಡುತ್ತೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನ DK ಶಿವಕುಮಾರ್ ಪರ ವಕೀಲರು ಇಲ್ಲಿ, ED ಪರ, ಜಾರಿ ನಿರ್ದೇಶನಾಲಯ ಪರ ವಕೀಲರು ಇಲ್ಲಿ ಕೋರ್ಟ್ ಮುಂದೆ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸೆಕ್ಷನ್ 120B ಅಡಿಯಲ್ಲಿ ಈ ಪ್ರಕರಣ ಯಾಕೆ EDಗೆ ಯಾಕೆ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೆಕ್ಷನ್ 120B ಕ್ರಿಮಿನಲ್ ಒಳಸಂಚು, ಇದನ್ನ ವಿವರಿಸುವಂತಹ ಸೆಕ್ಷನ್. ಇದರ ಅಡಿಯಲ್ಲಿ ಬರುವಂತಹ ಪ್ರಕರಣ ED ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ED ಪರ ವಕೀಲರು ಇದನ್ನ ಕೋರ್ಟ್ಗೆ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ED ಇದನ್ನ ತನಿಖೆ ಯಾಕೆ ಮಾಡಬಹುದು ಅಂತ ಹೇಳಿದ್ರೆ, ಸೆಕ್ಷನ್ 120B ಇದೆಯಲ್ಲ, ಇದು PMLA ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ಮಾನ್ಯ ಕರ್ನಾಟಕ ಹೈಕೋರ್ಟ್ ಹೇಳಿದೆ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ತಿದ್ದಾರೆ. IPC ಸೆಕ್ಷನ್ 120B ಬಗ್ಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಆಕ್ಷೇಪಣೆಗಳನ್ನು ಎತ್ತಲಾಗಿತ್ತು. ಆದರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿತ್ತು. PMLA ಆಕ್ಟ್ ಅಡಿಯಲ್ಲಿ ED ಅಧಿಕಾರಿಗಳು ಸೆಕ್ಷನ್ 120B ಅಡಿಯಲ್ಲಿ ಬರುವಂತಹ ಪ್ರಕರಣಗಳನ್ನು ತನಿಖೆ ಮಾಡಬಹುದು ಅಂತ ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ED ನಡೆಸ್ತಾ ಇರುವ ತನಿಖೆ ಅತ್ಯಂತ ಕಾನೂನುಬದ್ಧ. PMLA ಆಕ್ಟ್ ಇಲ್ಲಿ ಅತ್ಯಂತ ಸರಿಯಾದ ಕ್ರಮ ಅನ್ನುವಂಥದ್ದನ್ನು ಅಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಿದ್ದಾರೆ ED ಪರ ವಕೀಲ ASG KM ನಟರಾಜ್ ಅವರು. ಅಡಿಷನಲ್ ಸಾಲಿಸಿಟರ್ ಜನರಲ್ KM ನಟರಾಜ್ ಅವರು ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಇಡೀ ದೇಶದ ಆರ್ಥಿಕತೆಯನ್ನ ಹಳಿ ತಪ್ಪಿಸುತ್ತೆ ಇಂತಹ ಅಪರಾಧಗಳು ಅನ್ನುವಂಥ ಮಾತನ್ನ ಅವರು ಹೇಳ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಎಷ್ಟು ಸೀರಿಯಸ್ ಆಗಿ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇಂತಹ ವೈಟ್ ಕಾಲರ್ ಅಪರಾಧಗಳು, ಎಕಾನಮಿಕ್ ಅಫೆನ್ಸಸ್, ದೇಶದ ಆರ್ಥಿಕತೆಯ ದಿಕ್ಕನ್ನು ತಪ್ಪಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ASG ನಟರಾಜ್ ಅವರು. ವಾದ ಮಂಡನೆಯನ್ನು ಇನ್ನೂ ಕೂಡ ಮಾಡ್ತಿದ್ದಾರೆ. 2 ಗಂಟೆ ಕಳೀತಾ ಬಂತು ಅವರ ವಾದ ಮಂಡನೆ ಆರಂಭ ಆಗಿ, 1.5-2 ಗಂಟೆ ಆಗ್ತಾ ಬಂತು. ಇನ್ನೂ ಕೂಡ ಅವರು ತಮ್ಮ ವಾದ ಮಂಡನೆಯನ್ನು ಮುಂದುವರಿಸಿದ್ದಾರೆ. ಅತ್ಯಂತ ವಿಸ್ತೃತವಾದ ಡೀಟೇಲ್ಡ್ ಆರ್ಗ್ಯುಮೆಂಟನ್ನು ಅವರು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹಲವಾರು ಬೇರೆ ಬೇರೆ ಪ್ರಕರಣಗಳ ಉದಾಹರಣೆಗಳನ್ನು ನೀಡ್ತಾ ಇದ್ದಾರೆ. ಬಹುಶಃ ಚಿದಂಬರಂ ಪ್ರಕರಣದ್ದಾಗಿರ್ಬೋದು, ಜಗನ್ ಪ್ರಕರಣದ್ದಾಗಿರ್ಬೋದು, ಈ ಥರದ್ದೆಲ್ಲ ಪ್ರಕರಣಗಳ ಉಲ್ಲೇಖವನ್ನು ಕೋರ್ಟ್ ಮುಂದೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ದಾಖಲೆಗಳನ್ನು ಕೊಟ್ಟು ದಾಖಲೆಗಳನ್ನು ಕೂಡ ಕೋರ್ಟ್ ಮುಂದೆ ವಿವರಿಸಿ ಹೇಳ್ತಾ ಇದ್ದಾರೆ. ಅಪರಾಧದ ಸ್ವರೂಪಗಳನ್ನು ಕೂಡ ವಿವರಿಸಿ ಕೋರ್ಟ್ ಮುಂದೆ ಇಡ್ತಾ ಇದ್ದಾರೆ. ಜೊತೆಗೆ DKಶಿ ಪರ ವಕೀಲರ ವಾದ ಮಂಡನೆಯ ಅಂಶಗಳನ್ನು ಪಂಕ್ಚರ್ ಮಾಡುವಂತಹ ಕೌಂಟರ್ ಆರ್ಗ್ಯುಮೆಂಟನ್ನು ಕೂಡ ಕೋರ್ಟ್ ಮುಂದೆ ED ಪರ ವಕೀಲರು ನೀಡ್ತಾ ಇದ್ದಾರೆ, ಮಂಡಿಸ್ತಾ ಇದ್ದಾರೆ.
ಇದು ನಾವಾಗಿಂದಲೂ ಕೂಡ ಗಮನಿಸ್ತಾ ಇರುವಂತದ್ದು ದಿಲ್ಲಿಯ ರೋಸ್ ಅವೆನ್ಯೂ PMLA ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇರುವಂತಹ DK ಶಿವಕುಮಾರ್ ಅವರ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಯಾವ ರೀತಿಯಾಗಿ ASG ನಟರಾಜ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಲೈವ್ ಅಪ್ಡೇಟ್ಸ್ ದಿಲ್ಲಿಯ PMLA ವಿಶೇಷ ಕೋರ್ಟ್ನಿಂದ ಲೈವ್ ಅಪ್ಡೇಟ್ಸ್ ಟಿವಿ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇರುವಂಥದ್ದು. 2014ರ ಬಳಿಕ DK ಶಿವಕುಮಾರ್ ಆದಾಯ ವಿಪರೀತ ಹೆಚ್ಚಾಗ್ತಾ ಹೋಗಿದೆ. ಪ್ರತಿ ವರ್ಷವೂ ನಗದು ರೂಪದಲ್ಲೇ ಆದಾಯವನ್ನ ತೋರಿಸಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. 91ರ ಬಳಿಕ ತಾಯಿ ಗೌರಮ್ಮ ಹೆಸರಲ್ಲಿ 38 ಕೃಷಿ ಆಸ್ತಿಗಳ ಖರೀದಿಯಾಗಿದೆ. ಈ ಖರೀದಿಗಳ ಸಂದರ್ಭದಲ್ಲಿ ಪಾನ್ ನಂಬರ್ ಅನ್ನ ಉಲ್ಲೇಖ ಮಾಡಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, ತಂದೆಯಿಂದ ಸಾಲ ಪಡೆದಿದ್ದು ಅಂತ ಹೇಳ್ತಾರೆ. ತಂದೆ ಕೆಂಪೇಗೌಡರ ಹೆಸರಲ್ಲಿ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲ. DK ಶಿವಕುಮಾರ್ ಹೆಸರಲ್ಲಿ 27 ಆಸ್ತಿ ಇದೆ. ಎಲ್ಲವನ್ನ ಕೂಡ ಕ್ಯಾಶ್ ಕೊಟ್ಟು ತಗೊಂಡಿದ್ದಾರೆ. DKಶಿಯ 2 ಬ್ಯಾಂಕ್ ಖಾತೆಗಳಲ್ಲಿ 2 ಕೋಟಿಗೂ ಅಧಿಕ ಹಣ ಇದೆ, ಲೆಕ್ಕ ಇಲ್ದಿರುವಂತಹ ಹಣ ಇದೆ ಅನ್ನೋದನ್ನ ಕೋರ್ಟಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಕೃಷಿ ಇನ್ಕಮ್ ಅಂತ ಹೇಳ್ತಾರಲ್ಲ, ಕೃಷಿಕರಿಗೆ ಬರೀ ಇನ್ಕಮ್ ಮಾತ್ರನ, ಖರ್ಚಿರಲ್ವಾ? ಇವರು ಕೃಷಿಗೆ ಆಗಿರುವಂಥ ಖರ್ಚನ್ನು ತೋರಿಸ್ಲೇ ಇಲ್ಲ ಎಲ್ಲೂ ಕೂಡ. 2 ಅಕೌಂಟಿಂದ ಇದುವರೆಗೂ 161 ಕೋಟಿ ದುಡ್ಡನ್ನು ಬೇರೆ ಬೇರೆ ಕಡೆ ಟ್ರಾನ್ಸಾಕ್ಷನ್ ಮಾಡಲಾಗಿದೆ. ಸಾಲ ಕೊಟ್ಟವರು ಯಾರು ಅನ್ನೋದೇ ಐಶ್ವರ್ಯ ಗೊತ್ತಿಲ್ಲ. ಮಗಳು ಐಶ್ವರ್ಯಾಗೆ ಬಂದಿರುವಂಥ ದುಡ್ಡೇನಿದೆ ಅದು ಸಾಲದ ದುಡ್ಡು ಅನ್ನುವಂಥ ಮಾತನ್ನೇನು ಹೇಳಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಸಾಲ ಕೊಟ್ಟಿದ್ದು ಯಾರು? ಕೋಟ್ಯಾಂತರ ರೂಪಾಯಿ ಸಾಲ ಅಂತ ಹೇಳಿದ್ರೆ ಕೊಟ್ಟವ್ರು ಯಾರಂತ ಬೇಕಲ್ಲ, ಅದೇ ಅವರಿಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಬಡ್ಡಿನೂ ಇಲ್ಲ ಆ ದುಡ್ಡಿಗೆ, ಸಾಲಕ್ಕೆ ಯಾವ ಗ್ಯಾರಂಟಿನೂ ಇವ್ರು ಕೊಟ್ಟಿಲ್ಲ, ಹಾಗೆ ಸಾಲ ಬಂದ್ಬಿಟ್ಟಿದೆ. ಇದು ಬಹಳ ವಿಚಿತ್ರ ಅನ್ನುವಂಥ ಮಾತನ್ನ ಕೋರ್ಟ್ಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಕ್ರಮದ ಬಗೆಗಿನ ಎಲ್ಲ ದಾಖಲೆಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಪರಿಗಣಿಸಿ ಅಂತ ಹೇಳಿ ಕೋರ್ಟ್ಗೆ ಎಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯದ ಪರ ವಕೀಲರು ವಾದ ಮಂಡನೆಯ ಸಂದರ್ಭದಲ್ಲಿ ಬಂಡಲ್ಗಟ್ಟಲೆ ದಾಖಲೆ ಇಡ್ತಾ ಇದ್ದಾರೆ. DKಶಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಅಪರಾಧಗಳನ್ನು ಮಾಡಿದ್ದಾರೆ, ಅಕ್ರಮ ಹಣ ಗಳಿಸಿದ್ದಾರೆ. ಈ ಅಕ್ರಮ ಹಣದಿಂದ ಗಳಿಸಿದ ಆಸ್ತಿ ಅಕ್ರಮ ಸಂಪಾದನೆ ಅಂತಾನೆ ಪರಿಗಣಿಸಲ್ಪಡುತ್ತೆ. ಈ ಹಣ ಸಂಪಾದನೆ ಅನುಸೂಚಿತ ಕಾಯ್ದೆಯಡಿ ಬಂದರೆ ಸೆಕ್ಷನ್ 90 ಏನಿದೆ ಇದು ಇಡಿಗಿರುವ ಬಂಧನದ ಅಧಿಕಾರದ ಬಗ್ಗೆ ಹೇಳುತ್ತೆ ಅಂತ ಕೂಡ ಹೇಳಿದ್ದಾರೆ. DK ಶಿವಕುಮಾರ್ ಶಿಕ್ಷಾರ್ಹ ಅಪರಾಧವನ್ನ ಮಾಡಿದ್ದಾರೆ ಅಂತ ಕೂಡ ಕೋರ್ಟ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸಮನ್ಸ್ ಪಡೆದು ವಿಚಾರಣೆಗೆ ಹಾಜರಾದವರು ಸತ್ಯ ಹೇಳಬೇಕು ಅನ್ನೋದು ಶಾಸನದ ಉದ್ದೇಶ. ಅದಕ್ಕೋಸ್ಕರವೇ ನಾವು ಅವರಿಗೆ ಸಮನ್ಸ್ ಕೊಟ್ಟು ಕರೆಯೋದು, ಸತ್ಯ ಹೇಳಲಿ ಅಂತೇಳಿ. ಅವರಿಲ್ಲಿ ಬಂದು ನಮಗೆ ತನಿಖೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲೂ ಕೂಡ ಕೋಆಪರೇಟ್ ಮಾಡ್ತಾ ಇಲ್ಲ, ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಡಿಯ ಮೂಲ ವಾದ. ಹಾಗಾಗಿ ಜಾಮೀನು ಕೊಡಬಾರ್ದು ಅಂತ. ಜೊತೆಗೆ ಇಂತಹ ಅಪರಾಧಗಳು ದೇಶದ ಆರ್ಥಿಕತೆಗೆ ಮಾರಕ. ಎಲ್ಲರೂ ಇದೇ ರೀತಿಯ ಅಪರಾಧಗಳನ್ನ ಈ ಥರ ಬೇನಾಮಿ, ಹವಾಲ, ಅಕ್ರಮ ಹಣ ಸಂಪಾದನೆ ಮಾಡ್ಕೊಂಡು ಹೋದ್ರೆ ದೇಶದ ಆರ್ಥಿಕತೆ ಕಥೆ ಏನು? ಎಲ್ಲವೂ ಕೂಡ ದೇಶದ ಆರ್ಥಿಕತೆ. ತಿಹಾರ್ ಜೈಲಲ್ಲಿ ಬಂಡೆಗೆ ತಿಹಾರ್ ಜೈಲೇ ಸದ್ಯಕ್ಕೆ ಕಾಯಂ. ಯಾಕಂದ್ರೆ ಶನಿವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. DK ಶಿವಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಇವತ್ತು ಕೇವಲ ಇಲ್ಲಿ ಇಡಿ ಪರ ವಕೀಲರು ಅತ್ಯಂತ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ರು. 2 ಗಂಟೆಗೂ ಅಧಿಕ ಕಾಲ ವಾದ ಮಂಡನೆಯನ್ನು ಮಾಡಿದ್ರು. ನಂತರ ಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಶನಿವಾರಕ್ಕೆ ಮುಂದಿನ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ನಾಡಿದ್ದಿಗೆ, ಇವತ್ತು ಗುರುವಾರ, ನಾಳೆ ಶುಕ್ರವಾರ, ನಾಡಿದ್ದು ಶನಿವಾರ, ನಾಡಿದ್ದಿಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಹೀಗಾಗಿ ಬಂಡೆ ಏನೀಗ ತಿಹಾರ್ ಜೈಲಿನ ಒಳಕ್ಕೆ ಉರುಳಿರುವ ಬಂಡೆ ಶನಿವಾರ ತನಕವೂ ಕೂಡ ತಿಹಾರ್ ಜೈಲಿನಲ್ಲೇ ಇರಬೇಕಾಗತ್ತೆ. ಬಂಡೆ ತಿಹಾರ್ ಜೈಲಿನಿಂದ ಆಚೆ ಬರಬೇಕು ಅಂದ್ರೆ ಶನಿವಾರದವರೆಗೂ ಕೂಡ ಈಗ ಕಾಯಲೇಬೇಕಾಗುತ್ತದೆ. DK ಶಿವಕುಮಾರ್ ಇವತ್ತಾದ್ರೂ ಕೂಡ ಬೇಲ್ ಸಿಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ರು. ಆದರೆ ಇಡಿ ಪರ ವಕೀಲರ ಸುದೀರ್ಘವಾದ ವಾದ ಮಂಡನೆ ಇಲ್ಲಿವರೆಗೂ ಕೂಡ ನಡೀತು. ಹೀಗಾಗಿ ಮುಂದಿನ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿಕೆ ಮಾಡಿದೆ ದಿಲ್ಲಿಯ ರೋಸ್ ಅವೆನ್ಯೂ ನಡೆದಿರುವಂತಹ PMLA ವಿಶೇಷ ಕೋರ್ಟ್. ಹೀಗಾಗಿ ಇವತ್ತು, ನಾಳೆ ಮತ್ತು ನಾಡಿದ್ದು ಶನಿವಾರ ಕೋರ್ಟಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋ ತನಕ DK ಶಿವಕುಮಾರ್ಗೆ ತಿಹಾರ್ ಜೈಲೇ ಕಾಯಂ. ಶನಿವಾರ ಬೆಳಗ್ಗೆ 11 ಗಂಟೆಗೆ
ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಮತ್ತೆ ಇಡಿ ಪರ ವಕೀಲರು, ಡಿಕೆಶಿ ಪರ ವಕೀಲರು ಬಂದು ವಾದ ಪ್ರತಿವಾದ ಮಾಡ್ತಾರೆ. ಡಿಕೆ ಶಿವಕುಮಾರ್ ಜೈಲಿನಲ್ಲೇ ಇರ್ತಾರೆ. ಕೋರ್ಟ್ ತೀರ್ಪು ಶನಿವಾರ ಏನಾಗುತ್ತೆ ಅನ್ನೋದರ ಮೇಲೆ ಡಿಕೆಶಿಯ ಮುಂದಿನ ಹೋಪ್ಸ್ ನಿರ್ಧಾರ ಆಗುವಂಥದ್ದು. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಆಸೆ ಬಿಟ್ಟು ಬಿಡಬೇಕು. ಇವತ್ತು ನಾಳೆ ಯಾವುದೇ ರೀತಿಯಲ್ಲೂ ಕೂಡ ಡಿಕೆ ಶಿವಕುಮಾರ್ಗೆ ಆಚೆ ಬರಲು ಸಾಧ್ಯ ಇಲ್ಲ. ಶನಿವಾರ 11 ಗಂಟೆಗೆ ವಿಚಾರಣೆ ಆರಂಭ ಆಗಿ ಆವತ್ತೇನಾದರೂ ಕೂಡ ತೀರ್ಪು ಬಂದರೆ ಗೊತ್ತಾಗುತ್ತೆ ಡಿಕೆ ಶಿವಕುಮಾರ್ಗೆ ಜಾಮೀನಾ ಅಥವಾ ಜೈಲೇ ಕಾಯಂ ಅನ್ನುವಂಥದ್ದು ಅವತ್ತು ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ಗೆ ಜೈಲೇ ಕಾಯಂ. ದಿಲ್ಲಿಯ ತಿಹಾರ್ ಜೈಲಿನಲ್ಲಿ ಆಲ್ರೆಡಿ ಡಿಕೆ ಶಿವಕುಮಾರ್ ಇದ್ದಾರೆ. ಅವರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಬಂದಿತ್ತು. ಆದರೆ ಜಾಮೀನು ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿಲ್ಲ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಇದನ್ನು ಮುಂದೂಡಿಕೆ ಮಾಡಲಾಗಿದೆ. ಅರ್ಜಿ ವಿಚಾರಣೆಯನ್ನ ಶನಿವಾರ ಬೆಳಗ್ಗೆ 11 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆರಡು ದಿನಗಳ ತಿಹಾರ್ ಜೈಲು ವಾಸ ಖಚಿತ ಆಗಿದೆ. ಇವತ್ತು ಕೂಡ ಡಿಕೆ ಶಿವಕುಮಾರ್ಗೆ ಜೈಲು ವಾಸ, ನಾಳೆ ಕೂಡ ತಿಹಾರ್ ಜೈಲು ವಾಸ, ನಾಳೆ ಶುಕ್ರವಾರ, ನಾಡಿದ್ದು ಶನಿವಾರ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಜೈಲು ವಾಸವೇ ಖಾಯಂ. 11 ಗಂಟೆಗೆ ಮತ್ತೆ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆದು ಆಗ ಕೋರ್ಟ್ ಏನಾದರೂ ಕೂಡ ತೀರ್ಪು ಕೊಟ್ಟರೆ ಬಳಿಕ ಗೊತ್ತಾಗುತ್ತೆ ಮತ್ತೆ ಜೈಲು ಮುಂದುವರಿಯುತ್ತಾ ಅಥವಾ ಏನಾದರೂ ಕೂಡ ಬೇಲ್ ಸಿಗುತ್ತಾ ಅಂತ. ಅಲ್ಲಿ ತನಕ ಯಾವುದೇ ರೀತಿಯ ಹೋಪ್ಸ್ ಇಲ್ಲ. ಡಿಕೆ ಶಿವಕುಮಾರ್ ಆಚೆ ಬರಲು ಯಾವುದೇ ರೀತಿಯ ಹೋಪ್ಸ್ ಇಲ್ಲ. ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿ ಕನಕಪುರದ ಬಂಡೆಗೆ ದಿಲ್ಲಿಯ ತಿಹಾರ್ನ ಜೈಲೇ ಕಾಯಂ ಆಗಿದೆ. ಸದ್ಯಕ್ಕೆ ಇವತ್ತು, ನಾಳೆ ಮತ್ತು ನಾಡಿದ್ದು ಡಿಕೆ ಶಿವಕುಮಾರ್ ತಿಹಾರ್ ಜೈಲಿನಲ್ಲೇ ಕಳೆಯಬೇಕಾಗುತ್ತೆ. ಶನಿವಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ದಿಲ್ಲಿಯಿಂದಾನೇ ಮಾಹಿತಿ ಕೊಡುತ್ತಿದ್ದಾರೆ. ಚಂದ್ರಮೋಹನ್, ಹಾಗಾದ್ರೆ ಇವತ್ತು, ನಾಳೆ, ನಾಡಿದ್ದು ಡಿಕೆ ಶಿವಕುಮಾರ್ಗೆ ಜೈಲೇ ಗತಿ. ಶನಿವಾರ ಕೋರ್ಟಲ್ಲಿ ಮತ್ತೆ ಏನಾಗುತ್ತೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ವಿಚಾರ. ಸದ್ಯಕ್ಕಂತೂ ಯಾವುದೇ ರೀತಿ ರಿಲೀಫ್ ಕಾಣಿಸ್ತಾ ಇಲ್ಲ ಇಲ್ಲಿ. ಹೌದು ಅಮರ್,